ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಯಾರ ಎನರ್ಜಿ ಚೆಕ್ ಮಾಡ್ತಾ ಇರೋದು ಅಂತಂದರೆ, ನಿಮ್ಮ ಬಿತ್ತು. ಓಕೆ, ನಿಮ್ಮ ಆಪ್ತ ಮಿತ್ರ ಅಥವಾ ಆಪ್ತ ಮಿತ್ರೆ, ಓಕೆನಾ, ಅವರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆನಾ, ನಿಮ್ಮ ಆಪ್ತ ಮಿತ್ರ ಅಥವಾ ಆಪ್ತ ಮಿತ್ರೆ, ನೀವು ಯಾರು ನೋಡ್ತಾ ಇದ್ದೀರಾ, ಸೊ ನಿಮಗೆ ಗೊತ್ತು ಏನು ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ. ಎಸ್ ಬಾಬಾ, ನಮ್ಮ ವ್ಯೂವರ್ಸ್, ಮ್ಯಾಜಿಕಲ್ ಮೀಡಿಯಾ 279 ವ್ಯೂವರ್ಸ್ ಅವರ ಆಪ್ತ ಮಿತ್ರ ಅಥವಾ ಆಪ್ತ ಮಿತ್ರೆ ಏನು ಯೋಚನೆ ಮಾಡ್ತಾರೆ ವ್ಯೂವರ್ಸ್ ಬಗ್ಗೆ. ಎಸ್ ಬಾಬಾ, ಪ್ಲೀಸ್ ಗೈಡ್. ವಿಷ್ಣು ದಾದಾ ಅವ್ರದ್ದು ಆಪ್ತ ಮಿತ್ರ ಪಿಕ್ಚರ್ ನೋಡಿದ್ರಾ? ಓಕೆ, ಸೊ ನೋಡೋಣ. ಯಾಕೆ ಅಂತ ಗೊತ್ತಿಲ್ಲ, ಆ ಥರ ಹೇಳಿಸ್ತಾ ಇದ್ದಾರಪ್ಪ, ಆಯಿತಾ. ಬಾಬಾ ಅಂದರೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ. ಇವಾಗ ನನಗೇನು ಹೇಳಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಎಸ್. ಓ ಓ ಓ ಓ ಎಸ್, ನೋಡಿ ಬೇರ್ ಅಂತ ಬಂದಿದೆ. ಸೊ ಇಲ್ಲಿ ಏನೆಲ್ಲ ಕಾರ್ಡ್ಸ್ ಬಂದಿದೆ ತೆಗೆದುಬಿಡೋಣ. ಬ್ಯಾಸ್ಕೆಟ್ ಅಂತ ಫಸ್ಟ್ ಬಂತು, ಓಕೆನಾ. ಸೊ ರೆಕಗ್ನಿಷನ್, ರಿವಾರ್ಡ್ ಫಾರ್ ಮೆರಿಟ್. ಸೊ ನಿಮ್ಮ ಬಗ್ಗೆ, ಆಯಿತಾ, ನಿಮ್ಮ ಆಪ್ತ ಮಿತ್ರ, ಆಪ್ತ ಮಿತ್ರೆ, ನಿಮ್ಮ ಆಪ್ತರು ಅಂತ ಹೇಳ್ಬಿಡ್ತೀನಪ್ಪ, ಓಕೆನಾ. ಸೊ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಬ್ಯಾಸ್ಕೆಟಲ್ಲಿ ಇಟ್ಸ್ ಫುಲ್ ಆಫ್ ರಿವಾರ್ಡ್ಸ್ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಅಂದರೆ ನೀವು ಏನು ಟ್ಯಾಲೆಂಟೆಡ್ ಅಂತ ಹೊಗಳ್ತಾ ಇದ್ದಾರೆ, ಮೆಚ್ಕೊಂಡಿದ್ದಾರೆ ನಿಮ್ಮನ್ನು. ಜನಗಳ ಹತ್ರನೂ ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್, ಓಕೆನಾ. ಸೊ ತುಂಬ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು, ನೀವು ಎಂಥ ಟ್ಯಾಲೆಂಟಪ್ಪ ನೀವು ಅಂತ. ಆ್ಯಂಡ್ ನಿಮ್ಮ ಮೆರಿಟ್ಗೆ, ನಿಮ್ಮ ಬುದ್ಧಿವಂತಿಕೆಗಿರ್ಬೋದು ಅಥವಾ ನಿಮ್ಮ ಏನಕ್ಕಾದರೂ, ಲೈಕ್ ನೀವೇನು ಕೆಲಸದಲ್ಲಿ ಅಂತ ತಗೊಂಡ್ರೆ, ನೀವು ಯಾವ ರೀತಿ ಎಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿ ಯಾವ ಪೊಸಿಷನ್ಗೆ ಹೋಗಿದ್ದೀರಾ ಅಂತ ಇರ್ಬೋದು. ಅಥವಾ ಮನೆ ಅಂತ ತಗೊಂಡ್ರೆ ಎಷ್ಟು ಚೆನ್ನಾಗಿ ನೋಡಿ, ಬರೀ ತರಕಾರಿಗಳೇ ಇದೆ, ಇದರಲ್ಲಿ ಹಣ್ಣುಗಳು ಇದೆ, ಕರೆಕ್ಟು. ಸೊ ಹೇಗೆ ಅಡುಗೆ ತಿಂಡಿ ಮಾಡ್ತೀರಾ, ಏನು ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತೀರಾ ಅಂತ ಇರ್ಬೋದು. ಸೊ ಅಂತೂ ಒಂದು ಮೆರಿಟ್. ಸೊ ನಿಮ್ಮ ಬ್ಯಾಸ್ಕೆಟ್ ಭರ್ತಿ, ರೆಕಗ್ನಿಷನ್ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಡೇಂಜರ್, ಎಸ್ಪೆಷಲಿ ಇನ್ ಮನಿ ಮ್ಯಾಟರ್ಸ್. ಓಹೋ, ಸೊ ಏನೋ ಯೋಚನೆ ಮಾಡ್ತಾ ಇದ್ದಾರಂತೆ ನಿಮ್ಮ ಬಗ್ಗೆ. ಏನು ಅಂತಂದರೆ, ಓಕೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಸೊ ರಿವಾರ್ಡ್ ಬರ್ತಾ ಇದೆ, ಎಲ್ಲ ಇದೆ, ಬಟ್ ಆದರೂ ನಿಮಗೆ ಏನೋ ಒಂದು ಡೇಂಜರ್ ಇದೆ. ಡೇಂಜರ್ ಅಂತ ಬಂದಿದೆ ನೋಡಿ ಇಲ್ಲಿ, ಏನೋ ಒಂದು ಡೇಂಜರ್, ಎಸ್ಪೆಷಲಿ ಇನ್ ಮನಿ ಮ್ಯಾಟರ್ಸ್ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ನಿಮ್ಮ ಬಗ್ಗೆ. ಏನೋ ಒಂದು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಏನೋ ಒಂದು ತೊಂದರೆ ಆಗಿಬಿಡಬಹುದು ನನ್ನ ಸ್ನೇಹಿತನಿಗೆ ಅಥವಾ ನನ್ನ ಸ್ನೇಹಿತೆಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಡಾಗ್, ಕ್ಲೋಸ್ ಅಪ್, ಪ್ಲೆಷರ್ ವಿತ್ ಅ ಕ್ಲೋಸ್ ಫ್ರೆಂಡ್. ಸೊ ಯಾರೋ ತುಂಬ ನಿಮ್ಮ ಬಗ್ಗೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ಫೈರ್ ಕ್ರ್ಯಾಕರ್, ಎಕ್ಸೈಟ್ಮೆಂಟ್ ನೋಡಿ, ಸಖತ್ ಎಕ್ಸೈಟೆಡ್ ಆಗಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಆಪ್ತರು, ಆಯಿತಾ. ಓಕೆ, ಬ್ರೋಕನ್ ವಿಶ್ ಬೋನ್, ವಿಶ್ ವಿಲ್ ನಾಟ್ ಬಿ ಗ್ರಾಂಟೆಡ್ ಅಂತಿದ್ದಾರೆ. ಓಹೋ, ಓಕೆ, ಇರಿ, ವಿಶ್ ವಿಲ್ ನಾಟ್ ಬಿ ಗ್ರಾಂಟೆಡ್. ಒಂದೇ ನಿಮಿಷ ಬಂತು ನೋಡಿ, ಎಲ್ಲಿ ಹೋಗೋದಿಲ್ಲ. ಓಕೆ, ಎ ಟೂ ಫೇಸ್ಡ್ ಫ್ರೆಂಡ್, ಓಕೆನಾ. ಓಕೆ, ಇದು ಇನ್ನೊಂದು, ಪ್ರೊಟೆಕ್ಷನ್ ಫ್ರಮ್ ಅ ಪವರ್ಫುಲ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು, ಮತ್ತು ಇದು ಡೈಮಂಡ್ ಅಂತೆಪ್ಪ, ನೀವು ವಜ್ರ ಅಂತ ನಿಮ್ಮ ಬಗ್ಗೆ ನಿಮ್ಮ ಆಪ್ತರು, ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೆಷಿಯಸ್ ಗಿಫ್ಟ್. ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಡೈಮಂಡ್ ಅಂತ ನಿಮ್ಮನ್ನು ಹೊಗಳ್ಬೋದು, ಅಥವಾ ಆ್ಯಕ್ಚುಯಲ್ ಗಿಫ್ಟ್ ಕೊಡ್ಬೋದು, ಅಥವಾ ಆ್ಯಕ್ಚುಯಲ್ ಪ್ರಪೋಸ್ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಸೂಪರ್ ಎನರ್ಜಿ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಫ್ರೆಂಡ್, ಓಕೆನಾ, ಅಂದರೆ ನಿಮ್ಮ ಆಪ್ತರು
ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರಂತೆ, ಒಂದು ಸ್ವಲ್ಪ ಎನರ್ಜಿ ಈ ಥರ ಏನೇನು ಕಾರ್ಡ್ಸ್ ಬರ್ತಾ ಇದೆ ಹಾಗೆ ಹೇಳ್ತಾ ಹೋಗ್ತಾಯಿದ್ದೀನಿ. ವಿಶ್ ವಿಲ್ ನಾಟ್ ಬಿ ಗ್ರ್ಯಾಂಟೆಡ್ ಅಂದರು, ಆಯಿತಾ ಫಸ್ಟು. ಸೊ ಇಲ್ಲೇನಂದರೆ ನಿಮ್ಮ ಬಗ್ಗೆ ಆಯಿತಾ ಏನೋ ಒಂದು ವಿಶ್ ಮಾಡ್ತಾ ಇದ್ದಾರಂತೆ ಅವರು ನಿಮ್ಮ ಬಗ್ಗೆ. ಏನು ಪ್ರಾರ್ಥನೆ ಥರ ಅಂದರೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮಗೆ ಅವರು ನಿಮ್ಮ ಫ್ರೆಂಡು ಟೂ ಫೇಸ್ಡ್ ಫ್ರೆಂಡ್ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಟೂ ಫೇಸ್ಡ್ ಫ್ರೆಂಡ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಏನು ಆಸೆ ಈ ಥರ ಇದೆ, ಸೊ ಅದು ಯಾವುದು ಗ್ರ್ಯಾಂಟೇ ಆಗೋದಿಲ್ಲ ಅಂತ ಏನೋ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇಲ್ಲಿ ಇನ್ನೊಂದು ಪ್ರೊಟೆಕ್ಷನ್ ಫ್ರಮ್ ಅ ಪವರ್ಫುಲ್ ಫ್ರೆಂಡ್. ಸೊ ಇದೆಲ್ಲ ಬ್ಯೂಟಿಫುಲ್ ಇದೆ ಆಯಿತಾ, ಎಷ್ಟು ಬ್ಯೂಟಿಫುಲ್ ಇದೆ ಕಾರ್ಡ್ಸು. ಬಟ್ ಇದು ಮಾತ್ರ ನೆಗೆಟಿವ್ ಆಗಿ ಬಂದಿದೆ, ಆಯಿತಾ. ಇದನ್ನು ಸಪ್ರೇಟ್ ಇಟ್ಬಿಡೋಣ. ಓಕೆ, ಸೊ ಇವ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಆಮೇಲೆ ಸ್ವಲ್ಪ ಸ್ಟಡಿ ಮಾಡೋಣ, ಯಾರು ಇವರು ಏನು ಅಂತ. ಓಕೆನಾ. ಎಸ್ ಬಾಬಾ, ಇಲ್ಲೇ ಇಟ್ಬಿಡೋಣ ಇದನ್ನು. ಡಾಗ್ ಇಲ್ಲಿ ನೋಡಿ, ಕ್ಲೋಸ್ ಅಪ್ಪು, ಪ್ಲೆಷರ್ ವಿತ್ ಅ ಫ್ರೆಂಡ್ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಪವರ್ಫುಲ್ ಫ್ರೆಂಡ್. ಓಕೆ, ನೌ ಇಟ್ಸ್ ಫೈನ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ, ಆಯಿತಾ. ನಿಮ್ಮ ಆತ್ಮೀಯರು ಆಯಿತಾ ಎಷ್ಟು ಖುಷೀಲಿದ್ದಾರೆ ಅಂತಂದರೆ ನಿಮ್ಮ ಬಗ್ಗೆ ಒಂದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಿಮ್ಮ ಖುಷೀಲಿ ಅವರು ಖುಷಿ ಪಡ್ತಾರೆ. ನಿಮ್ಮ ಏನು ನಿಮ್ಮ ರೆಕಗ್ನಿಷನ್ ಆಯಿತು ಅಂದ್ಕೊಳ್ಳಿ, ಅಂದರೆ ನಿಮಗೇನಾದ್ರು ಒಂದು ಅವಾರ್ಡ್ ಸಿಕ್ತು, ಒಂದು ಮೆರಿಟ್ ಸಿಕ್ತು ಅಂತಂದರೆ ನಿಮ್ಮ ಫ್ರೆಂಡು ತುಂಬ ಎಕ್ಸೈಟ್ ಆಗ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ತುಂಬ ಎಕ್ಸೈಟೆಡ್ ಅಂತೆ, ಓ ಎಷ್ಟು ಬುದ್ಧಿವಂತ, ಎಷ್ಟು ಬುದ್ಧಿವಂತೆ ಅಥವಾ ಆ ಥರ ಸೂಪರ್ ಅಂತ. ಜೊತೆಗೆ ನಿಮ್ಮ ಬಗ್ಗೆ ಭಾಳ ಕಾಳಜಿ. ಅಯ್ಯೋ ದುಡ್ಡೆಲ್ಲ ಇಷ್ಟು ಖರ್ಚು ಮಾಡಿಬಿಡ್ತಾನೆ, ದುಡ್ಡು ಖರ್ಚು ಮಾಡಿಬಿಡ್ತಾಳೆ, ತುಂಬ ಆ ಥರ ಖರ್ಚು ಮಾಡಬಾರ್ದು, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ನಿಮ್ಮ ಫ್ರೆಂಡ್ಸ್, ನಿಮ್ಮ ಆಪ್ತರು ಯಾರಾದ್ರು ಹೇಳಿದಾರಾ? ಸೊ ಅದೇ ಅವರೇ. ಸೊ ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೆಷಿಯಸ್ ಗಿಫ್ಟ್. ಸೊ ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿದ್ದಾರೆ ಅಂತಂದರೆ ನಿಮ್ಮನ್ನು ಡೈಮಂಡ್ ಅಂತ ಕೂಡ, ವಜ್ರ ಅಂತಲೂ ಕೂಡ ನೋಡ್ತಾರೆ. ಹಾಗೆ ನಿಮಗೆ ಪ್ರಪೋಸ್ ಕೂಡ ಮಾಡೋ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಫೈನ್. ಮತ್ತು ಇನ್ನೊಂದು ಓಕೆ, ಪ್ರೊಟೆಕ್ಷನ್ ನಿಮಗೆ ನಿಮ್ಮ ಫ್ರೆಂಡ್ ಯಾವ ಥರ ಇದ್ದಾರೆ ಅಂತಂದರೆ ಇಲ್ಲಿ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ, ಎಷ್ಟು ಲಾಯಲ್ ನನ್ನ ಫ್ರೆಂಡ್ ಅಂತ ಭಾಳ ಖುಷಿ ಪಡ್ತಾ ಇದ್ದಾರಂತೆ. ಎಷ್ಟು ಖುಷಿ ಪಡ್ತಿದ್ದಾರೆ ಅಂದರೆ, ಎಷ್ಟು ನೋಡು, ನನಗೆ ಎಂತೆಂಥ ತೊಂದರೆಯಲ್ಲಿದ್ರೂ ಕೂಡ ಅವನು ಅಥವಾ ಅವಳು ಬಂದು ಹೆಲ್ಪ್ ಮಾಡಿಬಿಡ್ತಾರಪ್ಪ. ಎಷ್ಟು ಎಂಥ ತೊಂದರೆ ಇರಲಿ ಒಂಥರ ಎಷ್ಟು ಪ್ರೊಟೆಕ್ಟ್ ಮಾಡ್ತಾರೆ, ಯಾವ ವಿಷಯದಲ್ಲಿ ಬರ್ತಾರೆ, ನನ್ನ ಜೊತೆಗಿದ್ದೇ ಇರ್ತಾರೆ, ನನ್ನ ಬೆಂಬಲ ಆ ಥರ ಇದೆ ನಮ್ಮ ಫ್ರೆಂಡ್ಸ್ದು ಅಂತ ಅವ್ರು ಖುಷಿ ಪಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ತೋರಿಸ್ತಿದ್ದಾರೆ. ಇಲ್ಲಿ ಬಂದರು ನೋಡಿ ಇಬ್ಬರು, ಈ 2 ಕಾರ್ಡು ಆಯಿತಾ, ತುಂಬ ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ, ಓಕೆನಾ. ಯಾರು ಇವರು, ಯಾರು ಬಾಬಾ, ಇನ್ನೇನು ಹೇಳ್ತಾರೆ ನೋಡೋಣ. ಅವ್ರು ಇನ್ನೇನು ಯೋಚನೆ ಮಾಡ್ತಾರೆ, ನೋಡಿ ಇನ್ನೇನು ಯೋಚನೆ ಮಾಡ್ತಾರೆ ಅಂದ ತಕ್ಷಣ ವೈನ್. ಸೀಕ್ ಔಟ್ ಇನ್ಫಾರ್ಮೇಷನ್ ದಟ್ ವಿಲ್ ಹೆಲ್ಪ್ ಯು. ವೆರಿ ಟೂ ಫೇಸ್ಡ್ ಫ್ರೆಂಡ್ ಯಾರು ಬಾಬಾ ಇದು, ಇನ್ನೇನು ಹೇಳಬೇಕು, ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಇವ್ರನ್ನ ಓಕೆ ನಿಮ್ಮನ್ನು ಹಾಗೆ ಅಂದ್ಕೊಳ್ತಾ ಇದ್ದಾರೆ ಟೂ ಫೇಸ್ಡ್ ಅಂತ. ನೀವು ಸತ್ಯವಂತರಲ್ಲ, ಸೀದಾ ಮಾತಾಡಲ್ಲ, ಮನಸ್ಸಲ್ಲಿ ಒಂದು ಹೊರಗೊಂದು ಮಾತಾಡ್ತೀರಾ ನೋಡಿ. ನೆಕ್ಸ್ಟ್, ಎನ್ ಎಮೋಷನಲಿ ಸೆಕ್ಯೂರ್ ಲವ್ವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ಇವ್ರೇನು ಇಲ್ಲಿ ಹೇಗಿದ್ದಾರೆ ಅಂತಂದರೆ, ನೀವು ನಂಬಿದ್ದೀರಾ ಭಾಳ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ ಅಂತ, ಆಯಿತಾ. ಸೊ ಇವ್ರ ಬಗ್ಗೆ ಚೆಕ್ ಮಾಡೋಣ ಇವಾಗ, ಆಯಿತಾ. ಇದೆಲ್ಲ ತೆಗೆದುಬಿಡ್ತೀನಿ. ಸೊ ಇಲ್ಲೇನು ನೆಗೆಟಿವ್ ಬಂದಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕಪ್ಪ ಏನಾಯಿತು. ಓಕೆ, ಇವ್ರು ಯಾರೋ ಇದು 2 ಎನರ್ಜಿ ಈ ಥರ ಬರ್ತಾ ಇದೆ. ಸ್ವಲ್ಪ ಇವ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ, ಓಕೆನಾ. ಸೊ ಇವ್ರು ಏನು ಗೊತ್ತಾ, ಬ್ರೋಕನ್ ಓಕೆ, ನಿಮಗೇನು ಅಂತಂದರೆ
ಏನು ಬಯಸಿದ್ರು ಹೆಂಗೆ ಇವರು ಇವಾಗ ನೋಡಿ, ಈಗ ಸಪೋಸು ಇವಾಗ ಎಲ್ಲರ ಹತ್ರ ಹೇಳಿರ್ತೀರಾ ಅಂದ್ಕೊಳ್ಳಿ, ನಿಜವಾಗ್ಲೂ ದುಡ್ಡೇ ಇಲ್ಲ, ಅದು ಏನು ಹಾಗೆ ಹೀಗೆ ಅಂತೆಲ್ಲ. ಬಟ್ ನೀವು ನೆಕ್ಸ್ಟ್ ಮೂಮೆಂಟ್ ಏನು ಅಂದರೆ ಒಂದು ಬ್ಯೂಟಿಫುಲ್ ಮನೆ ಪರ್ಚೇಸ್ ಮಾಡಿಬಿಟ್ಟಿರ್ತೀರ. ಇದೇನೋ ಉದಾಹರಣೆ ಈ ಥರ ಹೇಳಿಸ್ತಾ ಇದ್ದಾರೆ ಭಗವಂತ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಸೊ ಅದು ಯಾವ ಥರ ಅಂತಂದರೆ ನೋಡು, ಅವನು ಅಥವಾ ಅವಳು ಏನು ಬರೀ ಸುಳ್ಳು ಹೇಳೋದು, ಏನೂ ಹೇಳೋದಿಲ್ಲ, ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ಕೊಂಡೇ ಮೆತ್ತಗೆ ಮನೆಯೇ ಪರ್ಚೇಸ್ ಮಾಡಿಬಿಟ್ಟ ಅಥವಾ ಮನೆಯೇ ಪರ್ಚೇಸ್ ಮಾಡಿಬಿಟ್ಲು. ಇನ್ನು ಮುಂದೆ ನೋಡು ಅವ್ನು ಏನು ಹೇಳ್ತಾನೆ, ದುಡ್ಡಿಲ್ಲ ಅಂದರೆ ನಿಜವಾಗ್ಲೂ ದುಡ್ಡೇ ಇಲ್ದಂಗೆ ಆಗ್ಬಿಡ್ಬೇಕು ಆ ಥರ. ಅಂದರೆ ನಾನು ಹೇಳಿದ ಉದಾಹರಣೆ ಅರ್ಥ ಆಯ್ತಾ? ಸೊ ಅಂದರೆ ಆ ಥರ ಲೆವೆಲಲ್ಲಿ ನಿಮ್ಮ ಬಗ್ಗೆ ನೀವು ನಿಮ್ಮ ಆಪ್ತರು ಅಂತ ನೀವು ಅಂದ್ಕೊಂಡಿದ್ದೀರಾ. ಟೂ ಫೇಸ್ಡ್ ಫ್ರೆಂಡ್ ಅಂತಿದ್ದಾರೆ ಆಯಿತಾ. ಅವ್ರ ಮೇಲ್ನೋಟಕ್ಕೆ ಭಾಳ ಒಳ್ಳೆಯ ಸ್ನೇಹಿತ ಅಥವಾ ಸ್ನೇಹಿತೆ, ಬಟ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಭಾಳ ನೆಗೆಟಿವ್ ಥಾಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಜೊತೆಗೆ ನಿಮ್ಮ ಮಕ್ಕಳ ಬಗ್ಗೆನೂ ಆಯಿತಾ ತುಂಬ ನೆಗೆಟಿವ್ ಥಾಟ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಎಮೋಷ್ನಲಿ ಸೆಕ್ಯೂರ್. ಓಕೆ, ನಿಮ್ಮ ಹೇಗೆ ಅಂತಂದರೆ ಇವ್ರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಸಂಕಟ. ನೀವು ಯಾವ ರೀತಿ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಓಕೆ, ನೀವು ಹೇಗೆ ಒಂಥರ ಪ್ರೊಟೆಕ್ಟಿವ್ ಆಗಿದ್ದೀರಾ, ಆ ಥರ ಎಮೋಷ್ನಲಿ ನಿಮ್ಗೇನಾದ್ರು ಒಂಚೂರು ಸಂಕಟ ಆಯಿತು, ಇದಾಯಿತು ಅಂದ ತಕ್ಷಣ ನೀವು ಯಾರು ನೋಡ್ತಾ ಇದ್ದೀರಿ, ನಿಮ್ಮ ವೈಫ್ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಎಲ್ಲರೂ ಯಾವ ಥರ ನಿಮ್ಮನ್ನು ನರ್ಚರ್ ಮಾಡ್ತಾರೆ. ಲವ್ವಿಂಗ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ನೋಡಿ. ಲವ್ವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ಅದಕ್ಕೆ ಬೈಕೋತಾ ಇದ್ದಾರೆ ಈ ಟೂ ಫೇಸ್ ಫ್ರೆಂಡು. ಇಷ್ಟು ಚೆನ್ನಾಗಿದೆ ನೋಡು ಅವನ ಮನೆ ಅಥವಾ ಅವಳ ಮನೆ ಎಷ್ಟು ಇದಾಗಿ ಚೆನ್ನಾಗಿ ನಗ್ತಾ ಖುಷಿಯಾಗಿರ್ತಾರೆ, ಲವ್ವಿಂಗ್ ಕೇರಿಂಗ್ ಆಗಿದ್ದಾರೆ ಎಲ್ಲರೂ. ನಿಜವಾಗ್ಲೂ ಇದು ತುಂಬ ಅನ್ಯಾಯ ಅನ್ನೋ ಥರ. ವೈನ್. ಓಕೆ, ಸೀಕ್ ಔಟ್ ಇನ್ಫಾರ್ಮೇಷನ್ ದಟ್ ವಿಲ್ ಹೆಲ್ಪ್ ಯು. ಸೊ ಇನ್ನೂ ನಿಮ್ಮನ್ನು ಕೆದಕಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ಲಿಯರಾಗಿ. ನಿಮ್ಮನ್ನು ಕೆದಕಿ ಮಾತಾಡಿಸ್ತಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೇನೋ ಒಂದು ಇನ್ಫಾರ್ಮೇಷನ್ ಬೇಕು ಅನ್ನೋ ಥರ ಏನೋ ಕೆದಕಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, 2 ಕಾರ್ಡ್ ಬಿತ್ತು. ಸೀಕ್ರೆಟ್ ಅಡ್ಮೈರರ್. ಓಕೆ, ಕೆರಿಯರ್. ನಿಮ್ಮ ಕೆರಿಯರ್ ಗ್ರೋತ್ ನೋಡೇನೇ ಸಂಕಟ ಪಡ್ತಾ ಇದ್ದಾರೆ ಇವರು. ಹೇಗೆ ಗ್ರೋ ಆಗ್ತಾ ಇದ್ದಾರೆ ನೋಡು ಅಂತ ಸಂಕಟ ಪಡ್ತಾ ಇದ್ದಾರೆ. ಜೊತೆಗೆ ಸೀಕ್ರೆಟ್ ಅಡ್ಮೈರರ್ ಕೂಡ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆ, ಇದು ಸೀಕ್ರೆಟ್ ಅಡ್ಮೈರರ್ ಯಾರು ನೋಡೋಣ ಇರಿ. ನಿಮ್ಮ ಆಪ್ತರೇನೆ, ಬಟ್ ಇಲ್ಲಿ ಇನ್ನೊಂದು ಇವರು ಬೇರೆಯವರು ಬಂದರು ಆಯಿತಾ. ಇವರೊಬ್ಬರಾಯಿತು. ನೀವು ತುಂಬ ನಮ್ಮ ಆಪ್ತರು ಅಂತ ಅಂದ್ಕೊಂಡಿದ್ದೀರಾ. ಕೇರ್ಫುಲ್ಲಾಗಿರಿ. ನಿಮ್ಮನ್ನು ಕೆದಕಿ ನಿಮ್ಮ ವಿಷಯ ತಿಳ್ಕೊತಾ ಇದ್ದಾರೆ. ನಿಮ್ಮ ಕೆರಿಯರ್, ನೀವು ಏನು ಮಾಡ್ತಾಯಿದ್ದೀರಾ, ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀರಾ, ಏನು ಅಂತೆಲ್ಲ ತಿಳ್ಕೊತಾ ಇದ್ದಾರೆ. ನಿಮ್ಮ ವಿಶಸ್, ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ, ಏನೂ ಆಗಬಾರ್ದು, ಎಲ್ಲ ಕಟ್ ಆಗಬೇಕು, ಮುರಿಬೇಕು ಅಂತ ಬಯಸ್ತಾ ಇದ್ದಾರೆ ಆಯಿತಾ. ಜೊತೆಗೆ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಯಾವ ಥರ ಸಪೋರ್ಟ್ ಸಿಗ್ತಿದೆ ಅದನ್ನು ನೋಡಿ ಹೊಟ್ಟೆ ಉರ್ಕೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಇದು ನಿಮ್ಮ ಆಪ್ತರ ಮನಸ್ಸಿನಲ್ಲಿ, ತಲೆಯಲ್ಲಿ ನಡೆಯುತ್ತಿದೆ. ನೋಡಿದ್ರಾ, ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು ಅಂತಿದ್ದಾರಪ್ಪ. ಸೊ ನಿಮ್ಮ ಎಗೇನ್ಸ್ಟಾಗಿ ಈ ಥರ ಇದ್ದಾರೆ ಜನ. ಸೊ ನಿಮಗೆ ಗೊತ್ತಿಲ್ಲ, ಆದರೆ ಖಂಡಿತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಇದು ನೋಡಿ ತೆಗೆದುಬಿಟ್ಟೆ, ಇದು ಬಂದಿದ್ದು. ಅದೆಲ್ಲ ಪಾಸಿಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದು ಮಾತ್ರ ತುಂಬ ನೆಗೆಟಿವ್ ಆಗಿ ಬಂತು, ಅದಕ್ಕೆ ತೆಗೆದಿಟ್ಟೆ ಆಯಿತಾ. ಇದು ಯಾತಕ್ಕೆ ಅಂತಂದರೆ ಒಂದು ಎಚ್ಚರ ಅಂತ ಆಯಿತಾ. ಕೇರ್ಫುಲ್ಲಾಗಿರಿ ಅಂತ ವಿಡಿಯೋ, ಓಕೆನಾ. ಸೊ ನಿಮ್ಮ ಹತ್ರ ಯಾರಾದರೂ ಅತಿಯಾಗಿ ನಿಮ್ಮ ವಿಷಯ, ನಿಮ್ಮ ಮನೆ ವಿಷಯ ಅಥವಾ ನಿಮ್ಮ ಕೆಲಸದ ವಿಷಯ, ಎಸ್ಪೆಷಲಿ ಕೆರಿಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸದಲ್ಲಿ ನೀವು ಯಾವ ಥರ ಮಾಡ್ತೀರಾ, ಏನು ಮಾಡ್ತೀರಾ ಅಂತೆಲ್ಲ ಭಾಳ ವಿಚಾರಿಸ್ತಾ ಇದ್ದಾರಾ. ತುಂಬ ಸ್ವೀಟಾಗಿ ಕೇಳಿ ವಿಚಾರಿಸ್ಕೊತಾ ಇದ್ದಾರಾ. ಹುಷಾರ್, ಅವರು ಡಬಲ್ ಫೇಸ್ಡ್ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಓಕೆನಾ. ಆಮೇಲೆ ಅದೇ ಹೇಳಿದ್ನಲ್ಲ, ಸಪೋರ್ಟ್ ಇದೆ, ಅದೂ ಇದೆಲ್ಲ ಕತ್ತರಿಸ್ಬೇಕು ಅನ್ನೋ ಥರನೇ ಒಂದು ಬೈಕೆ ಅವರಿಗೆ. ಫೋರ್ಸಸ್ ವರ್ಕಿಂಗ್ ಎಗೇನ್ಸ್ಟ್ ಯು, ಹೇಗಾದರೂ ಮಾಡಿ ಇದನ್ನು ನಿಮ್ಮ ಸಪೋರ್ಟ್ ಏನಿದೆ, ಸಪೋರ್ಟ್ ಸಿಸ್ಟಮ್ ಅಂತ ಏನಿದೆ, ಕಟ್ ಮಾಡಿ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಪ್ಪ. ಬಾಬಾ, ಹೂ ಇಸ್ ದಿಸ್ ಸೀಕ್ರೆಟ್ ಅಡ್ಮೈರರ್ ಯಾರು ಬಾಬಾ? ವಿಂಡ್ ಚೈಮ್ಸ್, ಪೀಸ್ ಆ್ಯಂಡ್ ಹಾರ್ಮೋನಿ.
ಓಕೆ, ಇದು ಬೇರೆ ಎನರ್ಜಿ ಬರ್ತಾ ಇದೆ. ಓಕೆನಾ, ಇದು ಇವ್ರದ್ದಿರಲಿ. ಈಗ ಇದನ್ನು ಹೇಳುವಂತ ಇದ್ದಾರೆ. ಈಗ ಇದೇನೆಂದರೆ, ಇನ್ಯಾರೋ ನಿಮ್ಮ ಆಪ್ತರು ಅಥವಾ ಆಪ್ತೆ ಆಯಿತಾ, ಸೀಕ್ರೆಟಾಗಿ ಅಡ್ಮೈರ್ ಮಾಡ್ತಾರೆ ನಿಮ್ಮನ್ನು. ತುಂಬ ಸೀಕ್ರೆಟಿವ್ ಆಗಿ, ಅಂದರೆ ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಸಂಕೋಚ ಇರ್ಬೋದು, ಅಥವಾ ನೀವು ಹೇಳಿದರೆ ನೀವು ಯಾವ ರೀತಿ ಸ್ವೀಕರಿಸ್ತೀರಾ ಅಂತಲೂ ಇರ್ಬೋದು. ಓಕೆನಾ. ಸೊ ಹಾಗಾಗಿ ತುಂಬ ನಿಮ್ಮ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ, ಹೊಗಳುತ್ತಾರೆ. ಬಟ್ ನಿಮ್ಮ ಮುಂದೆ ಬಂದು ಹೊಗಳಲ್ಲ. ಆಯಿತಾ. ನಿಮ್ಮನ್ನು ನೋಡಿದ್ರೆ ಒಂಥರ ಅವ್ರಿಗೆ ಜಿಂಗಲ್ ಬೆಲ್ಸ್ ಥರ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ. ವಿಂಡ್ ಕೈಮ್ಸ್. ಓಕೆ, ಯಾವ ರೀತಿ ತಣ್ಣನೆ ಗಾಳಿ ಬೀಸ್ತಾ ಇತ್ತು ಅಂದರೆ ಹಿಂಗೆ ಚಣ್ 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 ಅಂತ ಶಬ್ದ ಮಾಡ್ತಾ ಇರುತ್ತಲ್ಲ, ವಿಂಡೋ ಇದಕ್ಕೆಲ್ಲ ಹಾಕಿರೋದು, ಡೋರ್ಗೆ ಎಲ್ಲ ಆ ಥರ ನಿಮ್ಮನ್ನು ನೆನೆಸ್ಕೊಂಡ ತಕ್ಷಣ ಅವ್ರ ಮನಸ್ಸಿನಲ್ಲಿ ಚಣ 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 ಅಂತ ಮ್ಯೂಸಿಕ್ ಶುರು ಆಗುತ್ತೆ ಅಂತಿದ್ದಾರೆ. ಯಾರೋಪ್ಪ ಇದು, ತುಂಬ ಸೀಕ್ರೆಟ್ ಆಗಿದ್ದಾರೆ, ಸೀಕ್ರೆಟ್ ಅಡ್ಮೈರ್ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ಮೆಚ್ಕೊಂಡಿದ್ದಾರೆ ಅಂತಿದ್ದಾರೆ. ಓ ನೋಡಿ ಎಷ್ಟು ಚೆನ್ನಾಗಿ ಬೆಳ್ತಾ ಇದೆ ಇವ್ರ ಹತ್ರ ಬಂದು ಬಿತ್ತು. ಎಸ್ ಬಾಬಾ. ಕ್ರ್ಯಾಕ್ಡ್ ಅ ಕಪ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಲೈಫ್. ಓ ಮೈ ಗಾಡ್. ಓಕೆ, ಅವ್ರಿಗೆ ಪಾಪ ಅವರ ಲೈಫಲ್ಲಿ ಓಹೋ ಅವರ ಲೈಫಲ್ಲಿ ಆ್ಯಕ್ಚುಲಿ ಅವ್ರಿಗೆ ತುಂಬ ಅನ್ಯಾಯ ಆಗಿದೆ, ತುಂಬ ದುಃಖ ಆಗಿದೆ, ಜೀವನ ಒಂಥರ ಕ್ರ್ಯಾಕ್ಡ್ ಕಪ್ ಅಂತಿದ್ದಾರೆ ನೋಡಿ, ಮುರಿದು ಹೋದ ಗ್ಲಾಸ್ ಥರ ತೋರಿಸ್ತಾ ಇದ್ದಾರೆ. ಆ ಥರ ಇದೆ ಅವ್ರ ಜೀವನ ಪಾಪ ಅಂತ ತೋರಿಸ್ತಾ ಇದ್ದಾರೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಲೈಫ್. ಬಟ್ ಸ್ಟಿಲ್ ಆದರೂ ಕೂಡ ನಿಮ್ಮ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಹೆಮ್ಮೆ, ಸಿಕ್ಕಾಪಟ್ಟೆ ಒಲವು. ಏನಿದು ವಿಂಡ್ ಕೈಮ್ಸ್, ಒಂಥರ ಪೀಸ್, ಹಾರ್ಮನಿ. ನಿಮ್ಮನ್ನು ನೋಡಿದ್ರೆ ಒಂದು ಶಾಂತಿ, ನೆಮ್ಮದಿ, ಖುಷಿ ಆ ಥರ ಅಂತ ಹೇಳಿ ತೋರಿಸ್ತಾ ಇದ್ರಪ್ಪ. ಓಕೆನಾ. ಸೊ ಇದು ಇದೆ. ಇನ್ನೂ ನೋಡೋಣ ಇರಿ ಇನ್ನೂ ಏನು ಹೇಳ್ತಾರೆ ಅಂತ. ಬಾಬಾ ಇನ್ನೇನಾದ್ರು ಹೇಳ್ತೀರಾ ಈ 2 ಫೇಸ್ಡ್ ಫ್ರೆಂಡ್ ಬಗ್ಗೆ? ಯಪ್ಪ, ಕೇಳಿದ ತಕ್ಷಣ ಟಾಪ್ ಅಂತ ಹಾಕ್ತಾರೆ. ಓಕೆ, ಬ್ರಿಡ್ಜ್, ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಯಾರು ಬಾಬಾ? ಓಕೆ, ಬ್ಯಾಗ್, something important such as a new job or a rise. Okay. Trouble, accusations. Okay. ಸೊ ಇಲ್ಲಿ ಇನ್ಯಾರದು ಇದು ಎನರ್ಜಿ ಬರ್ತಾ ಇರೋದು ಬೇರೆ. ಸೊ ಇವ್ರದ್ದಲ್ಲ, ಆಯಿತಾ. ಸೊ ಇಲ್ಲಿ ಇಷ್ಟೇ ಹೇಳ್ತಾ ಇರೋದು, ಇವ್ರಿಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಅತಿಯಾಗಿ ಯಾರಾದರೂ ಮೂಗು ತೂರಿಸ್ತಾ ಇದ್ದಾರೆ, ಅಥವಾ ಅತಿಯಾಗಿ ನಿಮ್ಮನ್ನು ವಿಚಾರಿಸ್ತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತೀಯಾ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಅವರು ತಿಳ್ಕೊತಿರೋದು ಅದನ್ನು ಮುರಿಯೋಕ್ಕೆ. ಹುಷಾರ್. ಓಕೆನಾ. ಅದೇ ಥರ ಇನ್ನೊಂದು ನಿಮ್ಮ ಆಪ್ತ ಮಿತ್ರ ಯಾವ ಥರ ಇದ್ದಾರೆ ಅಂದರೆ, ಸಿಕ್ಕಾಪಟ್ಟೆ ಸೀಕ್ರೆಟ್ ಅಡ್ಮೈರರ್. ಏನು ಬರೀ ಯಾವ ಥರ ಅಂತಂದರೆ, ನಿಮ್ಮ ಓಕೆ ಬ್ಯೂಟಿ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಬ್ಯೂಟಿ ಬಗ್ಗೆ ಇರ್ಬೋದು, ನಿಮ್ಮ ಸ್ಮೈಲ್ ಬಗ್ಗೆ ಇರ್ಬೋದು, ನಿಮ್ಮ ಮಾತಿನ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಕೆಲಸದ ಬಗ್ಗೆ ಇರಬಹುದು, ಟೋಟಲಿ ನಿಮ್ಮ ಬಗ್ಗೆ, ಆಯಿತಾ. ವೆರಿ ಸೀಕ್ರೆಟಿವ್ ಆಗಿ ಅಡ್ಮೈರ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಜಣ 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 ಅಂತ ಒಂಥರ ಮ್ಯೂಸಿಕ್ ಥರ ಬರುತ್ತೆ ನಿಮ್ಮನ್ನು ನೆನೆಸ್ಕೊಂಡ ತಕ್ಷಣ ಅವ್ರಿಗೆ. ಯಾವ ಹಾಡನ್ನು ಕೇಳಿಸ್ತಾ ಇದೆ ಅಂತಂದರೆ, ತುಮ್ ಪಾಸ್ ಆಯೆ ಯೂ ಮುಸ್ಕುರಾಯೆ ತುಮ್ನೆ ನನ್ನ ಸಪ್ನೆ ದಿಖಾಯೆ ಅಂತ ಆ ಹಾಡು ಕೇಳಿಸ್ತಾ ಇದೆ. ಸೊ ಅಷ್ಟೂ ಲವ್ವಿಂಗ್ ಆಗಿದ್ದಾರಪ್ಪ ನಿಮ್ಮ ಬಗ್ಗೆ. ಸೂಪರ್. ಓಕೆ. ಕ್ಯಾ ಕರು ಹಾಯ್ ಕುಚ್ ಹೋತಾ ಹೇ ಅಂತ. ಓಕೆ. ಎಸ್ ಸರ್, ಎಸ್ ಮೇಡಮ್, ಭಾಳ ಫುಲ್ಲು ನಿಮ್ಮ ಬಗ್ಗೆ ಅಷ್ಟು ಒಲವಿದೆ. ಓಕೆ. ಬಟ್ ಪಾಪ ಅವ್ರ ಜೀವನದಲ್ಲಿ ಅಷ್ಟೇ ಮುರಿದು ಅವರು ನೋವು ಪಟ್ಟಿದ್ದಾರೆ ಆಯಿತಾ ಅಂತ ತೋರಿಸ್ತಾ ಇದ್ದಾರೆ. ಬಟ್ ನಿಮ್ಮ ಬಗ್ಗೆ ತುಂಬ ಒಲವು. ಓಕೆ, ಡನ್. ಸೊ ಫ್ರೈಯಿಂಗ್ ಪ್ಯಾನ್, ಟ್ರಬಲ್ ಅಕ್ಯೂಸೇಷನ್ಸ್, ಯಾರೋ ಅದೇ ಇವರೇ ಬಂದರು ನೋಡಿ. ಮತ್ತೆ ಇವ್ರದ್ದೇನೆ ಇದು. ಈ ಡಬಲ್ ಫೇಸ್ಡ್ 2 ಫೇಸ್ಡ್ ಫ್ರೆಂಡು ಏನು ಹೇಳ್ತಾರೆ ಗೊತ್ತಾ, ಏನೋ ಒಂದು ರೀತಿ ನಿಮಗೆ ತೊಂದರೆ ಮಾಡಬೇಕು ಅಂತ. ಹೇಗೆ ಅಂತಂದರೆ, ನಿಮ್ಮ ಬಗ್ಗೆನೇ ವಿಚಾರಿಸ್ಕೊಳ್ಳೋದು, ನಿಮ್ಮ ಹತ್ರ ವಿಚಾರಿಸ್ಕೊಂಡು ಅದನ್ನೇ ಇನ್ನೊಂದು ಥರ ಹೇಳಿ, ಮೆನ್ಯುಪ್ಯುಲೇಟ್ ಮಾಡಬೇಕು ಅಂತಿದ್ದಾರೆ, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಫ್ರೈಯಿಂಗ್ ಪ್ಯಾನ್, ನಿಮ್ಮನ್ನು ಅಂತೂ
ನಿಮ್ಮ ಖುಷಿಯಾಗಿ ಕೂಡ್ದು ಅಷ್ಟೇ ಆ ಥರ ಅಂತ ಅವ್ರ ಮನಸ್ಸಲ್ಲಿ ಇರೋದು ನಿಮ್ಮ ಬಗ್ಗೆ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಬ್ರಿಡ್ಜ್ ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಓಕೆ, ಇದೆರಡೂ ಒಂದು ಎನರ್ಜಿ ಬರ್ತಾ ಇದೆಯಪ್ಪ. ಓಕೆನಾ. ಸೊ ನಿಮ್ಮ ಆಪ್ತರು ಅಥವಾ ನಿಮ್ಮ ಆಪ್ತಮಿತ್ರ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪಾಪ ಎಷ್ಟು ನೋವು ಪಟ್ಟಿದ್ದೀರಾ ನೀವು, ಎಷ್ಟು ಸಂಕಟ ಪಟ್ಟಿದ್ದೀರಾ, ಅದಕ್ಕೋಸ್ಕರ ಹೇಗಾದರೂ ಮಾಡಿ ಭಗವಂತ ಇವ್ರನ್ನ ಆಚೆ ಕರ್ಕೊಂಬ, ಇವ್ರನ್ನ ಇಂಥ ತೊಂದರೆಯಿಂದ ಕರ್ಕೊಂಬ ಅಂತ ಪ್ರೇ ಮಾಡಿದ್ದಾರೆ. ನಿಮಗೋಸ್ಕರ ಇದು ಲ್ಯಾಡರ್ ಬರ್ತಾ ಇದೆ ನೋಡಿ, ಏಣಿ, ಇಲ್ಲೊಂದು ಬ್ರಿಡ್ಜ್ ಇದೆ ಆಯಿತಾ, ಸೇತುವೆ ಕಟ್ಟಿದ್ದಾರೆ ನಿಮಗೋಸ್ಕರ. ಅವರು ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಆಚೆ ತರ್ತಾ ಇದ್ದಾರೆ. ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಏನೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ರಿ ಆಯಿತಾ, ಒಂದು ಕಾಡಲ್ಲಿ ಸಿಗಾಕೊಂಡ ಹಾಗೆ, ಒಂದು ಥರ ಆಚೆ ಹೇಗಪ್ಪ ಬರೋದು, ಆಗುತ್ತಾ ಬರೋದಕ್ಕೆ ಅನ್ನೋ ಥರ ಒಂದು ಪರಿಸ್ಥಿತಿಲಿ ಸಿಗಾಕೊಂಡಿದ್ರಿ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಜೋಪಾನವಾಗಿ ಇವಾಗೆಲ್ಲೋ ಮೇಲೆ ಹತ್ತೀರಾ, ಮರ ಹತ್ತೀರಾ, ಏಣಿ ಹಾಕ್ಕೊಂಡಿರ್ತೀರ, ಏಣಿ ಡಮ್ ಅಂತ ಬಿದ್ದೋಯ್ತು ಅಂದ್ಕೊಳ್ಳಿ, ಅವಾಗ ಹೆಂಗೆ ಲಟ್ಕ ಇಸ್ಕೊಂಡು ಹಂಗೆ ಮರದ ಮೇಲೆ ನಿಂತಿರ್ಬೇಕಲ್ಲ, ಅಂತ ಕಿತ್ಕೊಂಡು ಯಾರು ಏಣಿ ಕೊಡ್ರಪ್ಪ ಅಂತ. ಸೊ ಅದು ಸಿಂಪಲಾಗಿ ಹೇಳ್ತಾ ಇರೋದಷ್ಟೇ ತಮಾಷೆಗೆ. ಸೊ ಆ ಥರ ಅಂದರೆ ಅದು ಸೀರಿಯಸ್ ಪ್ರಾಬ್ಲಮ್ ಆಗಿತ್ತು ಆಯಿತಾ. ಅದಕ್ಕೋಸ್ಕರ ನಿಮ್ಮ ಆಪ್ತಮಿತ್ರೆ ನಿಮಗೋಸ್ಕರ ಇಷ್ಟು ಪ್ರೇ ಮಾಡಿದ್ದಾರೆ. ಬ್ರಿಡ್ಜು ನಿಮಗೋಸ್ಕರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಭಗವಂತ ಪ್ಲೀಸ್ ನಮ್ಮ ಆಪ್ತಮಿತ್ರೇನ ಅಲ್ಲಿಂದ ಸೀದಾ ಪ್ರಾಬ್ಲಮಿಂದ ಆಚೆ ಕರ್ಕೊಂಬಾ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವ್ರದ್ದು ಎನರ್ಜಿ ಬ್ಯಾಗ್ ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆಸ್ ಅ ನ್ಯೂ ಜಾಬ್ ಆರ್ ಎ ರೈಸ್. ವಾವ್. ಸೊ ಇವಾಗ ಏನಾದರೂ ಇದು ಕೆಲಸದಲ್ಲಿ ಅಂತ ತೊಗೊಂಡ್ರೆ, ನೀವು ಒಂದು ಅಪ್ರೈಸಲ್ ಇರ್ಬೋದು, ಒಂದು ಏನೋ ಪ್ರಮೋಷನ್ ಇರ್ಬೋದು, ಅಥವಾ ಟ್ರಾವೆಲ್ ಕೂಡ ಮಾಡ್ಬೋದು ನೀವು ವಿತ್ ಈಗ ಏನು ಪೊಸಿಷನ್ ಚೇಂಜ್ ಆಗಿ ಟ್ರಾವೆಲ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ ನಿಮ್ಮ ಆಪ್ತರು. ಹೀಗೂ ಉಂಟಾ? ಇದು ನಂಬೋಕ್ಕಾಗಲ್ಲ. ಸೊ ಸಮಥಿಂಗ್ ಇಂಪಾರ್ಟೆಂಟ್. ಸೊ ಇವಾಗ ಈ ಥರ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಭಗವಂತನ ಹತ್ರ ಸಚ್ ಆಸ್ ನ್ಯೂ ಜಾಬ್ ಈಗ, ಆ್ಯಂಡ್ ಅವ್ರಿಗೆ ಗ್ಯಾರಂಟಿ ಗೊತ್ತು ಅಂತಲೂ ಹೇಳ್ತಾ ಇದ್ದಾರೆ. ನೀವು ಈ ಥರ ಟ್ರಾವೆಲ್ ಮಾಡ್ತೀರಾ, ಏನೋ ಒಂದು ಹೊಸ ಕೆಲಸ, ಹೊಸ ನಿಮ್ಮ ಜೀವನದಲ್ಲಿ ಒಂದು ಹೊಸತನ ಬರ್ತಾ ಇದೆ ಅಂತ. ಇದೆರಡು ಮಾತ್ರ ಸಪ್ರೇಟ್ ಎನರ್ಜಿ ಆಯಿತಾ. ಇದು ಯಾರ ಎನರ್ಜಿ ನಂಗೆ ಗೊತ್ತಿಲ್ಲ. ಇವಾಗ ನಿಮ್ಗೇನಾದರೂ ಒಂದು ತೊಂದರೆಯಿಂದ ನೀವು ಸೀದಾ ವಾಪಸ್ ಆಚೆ ಬಂದಿದ್ದೀರಾ, ಅಥವಾ ಸಡನ್ನಾಗಿ ಆಯಿತು ಕಷ್ಟ ಆಗ್ತಿದೆ ಅಂತ ಅಂದಾಗ ಹೆಂಗೋ ಹೆಲ್ಪ್ ಸಿಕ್ಕಿ ಬಂದ್ರಿ, ಅಥವಾ ಈಗ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ತಿದ್ದಾರೆ. ಟ್ರಾವೆಲ್ ಮಾಡ್ತಾ ಇರ್ಬೋದು, ಈಗ ಟ್ರಾನ್ಸ್ಫರ್ ಆಗಿರ್ಬೋದು, ವಿತ್ ಪ್ರಮೋಷನ್ ಆಗಿರ್ಬೋದು. ಸೊ ಇದರಿಂದ ನಿಮ್ಮ ಆಪ್ತಮಿತ್ರರು ತುಂಬ ಖುಷಿಪಟ್ಟಿದ್ದಾರೆ. ಆಪ್ತಮಿತ್ರರು ಅಂತ ಹೇಳಿಸಿದ್ರು, ಸೊ ಒಬ್ರಿಗಿಂತ ಜಾಸ್ತಿನೇ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಸೂಪರ್ ಎನರ್ಜಿ ಬಂದಿದೆ. ಸೊ ಜೋಪಾನ, ಈ ಥರ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಮತ್ತೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಹುಷಾರಾಗಿರಿ ಅಷ್ಟೇ. ಆಮೇಲೆ ಇದು ನೋಡಿ, ಇದು ನನ್ನ ಫೋನ್ ನಂಬರ್ 9980800552 ಅಂತ. ಖಂಡಿತ ಫೋನ್ ಮಾಡಬೇಡಿ. ಓಕೆನಾ. ಫೋನ್ ಮಾಡಿದ್ರೆ ನಾನು ಫೋನ್ ತೊಗೊಳ್ಳಲ್ಲ. ನಾನು ಹೇಳಿ ಸಾಕಾಯಿತು. ಬೆಳಗ್ಗೆಯಿಂದ ಹೀಲಿಂಗ್ ಇರುತ್ತೆ, ಅಥವಾ ಇನ್ನೇನೋ ರೀಡಿಂಗ್ ಮಾಡ್ತಿರ್ತೀನಿ. ಈಗ ನೀವೇ ಒಂದು ಚಾಲೆಂಜ್ ಕೊಡ್ತೀರಾ ವೀಡಿಯೋ ಮಾಡೋಕ್ಕೂ ಅಂತ. ಸೊ ವೀಡಿಯೋ ಮಾಡಬೇಕು ತಾನೇ. ಸೊ ವೀಡಿಯೋ ಮಾಡ್ತಾ ಕೂತಿರ್ತೀನಿ, ಅಥವಾ ಪರ್ಸನಲ್ ರೀಡಿಂಗ್ ಇರುತ್ತೆ. ದಯವಿಟ್ಟು ಡೈರೆಕ್ಟಾಗಿ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಮೆಸೇಜ್ ಹಾಕಿ, ನನಗೆ ಯಾವಾಗ ಫ್ರೀ ಆಗ್ತೀನಿ ನಾನೇ ಕಾಲ್ ಮಾಡ್ತೀನಿ, ಸರಿನಾ. ಕಾಲ್ ಮಾಡಬೇಕು ಅಂತಂದರೆ ಸುಮ್ಮನೆ ಮೆಸೇಜ್ ಹಾಕಬೇಡಿ ಆಯಿತಾ. ಏನಾದರೂ ಹೀಲಿಂಗ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ ಬೇಕು, ಗೊತ್ತಾಗ್ತಾ ಇಲ್ಲ ಅಂದರೆ ಅಷ್ಟೇ. ಏಕೆಂದರೆ ತುಂಬ ಜನ ಪಾಪ ಹೇಳ್ತಾರೆ, ನಮಗೆ ಓದೋಕ್ಕೂ ಬರಲ್ಲ, ಆ ಥರ ಗೊತ್ತಿಲ್ಲ ನಮಗೆ ಎಲ್ಲಿ ನೋಡಬೇಕು ಅಂತ. ನೀವೆಲ್ಲ ಬುದ್ಧಿವಂತರು, ಓದಿದ್ದೀರಾ, ಸುಮ್ಮನೆ ಹೇಳೋ ಹಂಗಿಲ್ಲ ಆಗೋ ಥರ, ಗೊತ್ತಾಯ್ತಾ. ಡಿಸ್ಕ್ರಿಪ್ಷನ್ ಅಂತ ಇರುತ್ತಲ್ವಾ, ನೋಡಿರ್ತೀರಾ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ, ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಎಲ್ಲ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಓಕೆ, ಡಿಸ್ಕ್ರಿಪ್ಷನಲ್ಲಿ. ಓಕೆ. ಸೊ ಪಾಪ ಯಾರು ತೀರಾ ಗೊತ್ತೇ ಆಗೋದಿಲ್ಲ, ಒಬ್ಬೊಬ್ಬರು ಹಳ್ಳಿ ಕಡೆಯಿಂದ ಫೋನ್ ಮಾಡ್ತಾರೆ, ಗೊತ್ತಿಲ್ಲ ನಮಗೆ ಅಂತ. ಸೊ ಅವ್ರು ಜಸ್ಟ್ ಮಿಸ್ಡ್ ಕಾಲ್ ಕೊಡಿ. ಖಂಡಿತ ಫೋನ್ ನಂಬರೇ ನೋಡೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಪಾಪ ಎಷ್ಟೋ ಜನ. ನನಗೆ ಬೇಜಾರಾಯಿತು, ಅದಕ್ಕೋಸ್ಕರ ಇಡ್ತಾ ಇರೋದು, ಅವ್ರಿಗೋಸ್ಕರ ಇದು ಅಷ್ಟೇ. ಅರ್ಥ ಆಯ್ತಾ. ಖಂಡಿತ ಫೋನ್ ಮಾಡಬೇಡಿ. ಫೋನ್ ಮಾಡಿದ್ರೆ ಫೋನ್ ತೊಗೊಳ್ಳಲ್ಲ ನಾನು. ಸೈಲೆಂಟಲ್ಲಿ ಇರುತ್ತೆ ಫೋನು. ಫೋನ್ ಮಾಡಬೇಡಿ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.